ಚಿಕ್ಕನಾಯಕನಹಳ್ಳಿಯಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯೋತ್ಸವ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಸಿಬಿಯವರು, ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಲಾ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತ್ಯಾಗ ಮತ್ತು ಬಲಿದಾನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಲಾಯಿತು. ದೇಶದ ಏಕತೆ, ಶಾಂತಿ, ಸೌಹಾರ್ದತೆ ಹಾಗೂ ಸಮೃದ್ಧಿಗಾಗಿ ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಶ್ರಮಿಸುವ ಸಂಕಲ್ಪ ಮಾಡಲಾಯಿತು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತಾಲೂಕಿನ ಮಾದರಿ ರೈತರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಅನ್ನದಾತರ ಪರಿಶ್ರಮ ಹಾಗೂ ಸಾಧನೆಯನ್ನು ಗುರುತಿಸಿ ಗೌರವ ಸಲ್ಲಿಸಿರುವುದು ಕಾರ್ಯಕ್ರಮದ ವಿಶೇಷವಾಗಿತ್ತು. ಇದೇ ವೇಳೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಮೆರವಣಿಗೆಯಲ್ಲಿಯೂ ಶಾಸಕರು ಭಾಗವಹಿಸಿ ವಿವಿಧೆಡೆ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮಗಳಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಾಯಿತು. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹನೀಯರನ್ನ ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಒಂದು ಸ್ವಾತಂತ್ರ್ಯ ಬಂದ ನಂತರ ನಾವೆಲ್ಲ ಇಷ್ಟು ನೆಮ್ಮದಿಯಾಗಿ ಇಲ್ಲಿ ಕೂತ್ಕೊಳ್ಳೋಕ್ಕೆ, ನಾವೆಲ್ಲ ಇಷ್ಟು ನೆಮ್ಮದಿಯಿಂದ ನಮ್ಮ ಸ್ಥಳಗಳಲ್ಲಿ ಇರಲಿಕ್ಕೆ ಕಾರಣೀಭೂತರಾದಂಥ ಇವತ್ತು ದೇಶದ ಗಡಿ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಅವರು ಯಾವ ರೀತಿ ಮನೆ ಮಠ ಎಲ್ಲ ಬಿಟ್ಟು ಚಳಿ ಗಾಳಿಯಿಂದ ಇವತ್ತು 0 ಡಿಗ್ರಿಯಲ್ಲೂ ಕೂಡ ಅವರು ಇವತ್ತು ಗಡಿನಲ್ಲಿ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನ ನಾವೆಲ್ಲರೂ ಕೂಡ ಅವ್ರಿಗೆ ಎಷ್ಟು ಸಲ್ಯೂಟ್ ಹೊಡೆದ್ರೂ ಕೂಡ ಸಾಲದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಏನಾದರೂ ಕೂಡ ಸ್ವಾಭಿಮಾನ ಎಲ್ಲ ಇದ್ದರೆ ನಾವೆಲ್ಲ ಇವತ್ತು ನಾವು ವೀರ ಯೋಧರಾಗಿ ಇರ್ತಕ್ಕಂಥದ್ದಕ್ಕೂ ಕೂಡ ಪ್ರಯತ್ನಗಳು ಸಾಕಷ್ಟು ಆಗಬೇಕು. ನಮ್ಮ ಭಾಗದಿಂದಲೂ ಕೂಡ ಹಲವಾರು ಯುವಕರು ಇವತ್ತು ಸೇನೆಗೆ ಸೇರುವಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಯುವಕರಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ, ಏನು ನಮ್ಮ ಸಂವಿಧಾನ ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಮ್ಮದು ಅತಿ ದೊಡ್ಡ ಸಂವಿಧಾನ ಅಂದರೆ ಭಾರತದ ಸಂವಿಧಾನ. ಈ ಸಂವಿಧಾನಕ್ಕೆ ಇರ್ತಕ್ಕಂಥ ಪರಂಪರೆ, ಇದರಲ್ಲಿರ್ತ ಅಡಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ನಾವು ನೋಡಿದ್ರೆ ಖಂಡಿತ ನಮ್ಮ ಸಂವಿಧಾನ ಎಲ್ಲ ಬೇರೆ ಬೇರೆ ದೇಶದವರು ಕೂಡ ಅವಲಂಬಿಸ್ತಕ್ಕಂಥ ರೀತಿಯಲ್ಲಿ, ಇದರಲ್ಲಿ ಏನು ಕೂಡ ಲೋಪ ಹುಡುಕ್ಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೂಡ ಸಂವಿಧಾನವನ್ನು ತಂದುಕೊಟ್ರು ಅಂತ ಯುವ ಜನತೆಯೂ ಕೂಡ ಇವತ್ತು ಎಲ್ಲರೂ ಕೂಡ ದೇಶ ಉಳಿಬೇಕು, ದೇಶ ಕಟ್ಟಬೇಕು ಅಂದರೆ ಯುವಕರು ಇವತ್ತು ಶಿಕ್ಷಣ, ಮತ್ತು ಕೌಶಲ್ಯಾಭಿವೃದ್ಧಿ, ಕ್ರೀಡೆ, ಉದ್ಯಮಶೀಲತೆ ಮತ್ತು ನವೀನ ಅವಶ್ಯಕತೆಗಳನ್ನ ಮಾಡ್ತಕ್ಕಂಥ ಕೆಲಸಗಳಿಗೆ ಆವಿಷ್ಕಾರಗಳನ್ನ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಮನವಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ, ಇವತ್ತು ಪರಿಸರನ್ನು ಕೂಡ ನಾವು ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಪರಿಸರ ಉಳಿಸೋದು ಅಂದರೆ ನಾವು ಒಂದು ರೀತಿಯಲ್ಲಿ ಇವತ್ತು ಬರೀ ಗಿಡ ಮರ ಹಾಕ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಸ್ವಚ್ಛತೆ, ನಮ್ಮ ಆರೋಗ್ಯ ಎಲ್ಲದನ್ನು ಕೂಡ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಯಾವುದೇ ದುಶ್ಚಟಗಳಿಗೆ ನಾವು ಬಲಿಯಾಗದ ರೀತಿಯಲ್ಲಿ ನಾವು ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಖಂಡಿತ ಉತ್ತಮ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೋಡ್ತಾ ಇದ್ದರೆ SLC ಮಕ್ಕಳು ಬರ್ತಾ ಇದ್ದಾರೆ ಅಂತ PT ಮಾಸ್ಟರ್ ಹೇಳ್ತಾ ಇದ್ದರೆ, ಅವ್ರು ನೋಡಿದ್ರೆ 5ನೇ ಕ್ಲಾಸು 6ನೇ ಕ್ಲಾಸಿನ ಮಕ್ಕಳು ಥರ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬೆಳವಣಿಗೆಗಳ ಕಡೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವತ್ತು ಆರೋಗ್ಯಕರವಾಗಿರಬೇಕು, ದಷ್ಟಪುಷ್ಟವಾಗೂ ಇರಬೇಕು, ಬುದ್ಧಿಶಕ್ತಿನೂ ಕೂಡ ಹೆಚ್ಚಿಸ್ಕೋಬೇಕು, ಮತ್ತು ದೈಹಿಕವಾಗೂ ಕೂಡ ತಾವೆಲ್ಲರೂ ಕೂಡ ಸದೃಢ ಆಗಿರಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಷ್ಟ್ರದ ಏಕತೆ, ಭಾರತ ಶಕ್ತಿ ಅದರ ವೈವಿಧ್ಯತೆಯಲ್ಲಿ ಅಡಗಿದೆ. ಭಾಷೆ, ಧರ್ಮ, ಜಾತಿ ಮತ್ತು ಪ್ರಾದೇಶಿಕ ಭಾವನೆಗಳಿಗೆ ಎಲ್ಲರೂ ಕೂಡ ನಾವು ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದಾಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇವತ್ತು ಏನು 228ನೇ
ಸಂಗೊಳ್ಳಿ ರಾಯಣ್ಣರವರ 228ನೇ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಕಿತ್ತೂರು ರಾಣಿ ಚೆನ್ನಮ್ಮನವರ ಅನುಯಾಯಿಯಾಗಿದ್ದುಕೊಂಡು ಇವತ್ತು ಸೇನೆಯನ್ನು ಕಟ್ಟಿ ಸದೃಢವಾಗಿ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಇವತ್ತು ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನವೂ ಕೂಡ ಇದೇ ಆಗಿರೋದ್ರಿಂದ ಖಂಡಿತ ಅವರ ಒಂದು ಏನು ಶಕ್ತಿ ಇತ್ತು, ಅವರಲ್ಲಿದ್ದಂಥ ಪೌರುಷ ಮತ್ತು ದೇಶ ಪ್ರೇಮಿ ಇದೆಲ್ಲದನ್ನು ಕೂಡ ನಾವು ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ಇಂದಿನ ಯುವಕರು ಎಲ್ಲ ರೀತಿಯಲ್ಲೂ ಕೂಡ ಮುಂದಾಗಬೇಕು, ದೇಶ ಕಟ್ಟ ನಿಟ್ಟಿನಲ್ಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಏನು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮಗೆ ಸಿಗಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸಿಗೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜನಗಳ ಜೊತೆ ಬೆರೆತು ಏನು ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಇವತ್ತು ನಾವು ಅವನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ರೆ ಖಂಡಿತ ಅವತ್ತು ನಮ್ಮ ದೇಶ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಸೇವಕರು, ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ನಾವು ಆ ಕಡೆ ಮುಖ ಮಾಡಿದ್ರೆ ಖಂಡಿತ ಇವತ್ತು ನಾವು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸದೃಢ ದೇಶವನ್ನು ಕಟ್ಟಲಿಕ್ಕೆ ಇವತ್ತು ನಮ್ಮ ಭಾರತ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ. ಅದನ್ನು ಅದೇ ರೀತಿಯಲ್ಲಿ ನಾವು ಈ ದೇಶನೂ ಕೂಡ ಅಷ್ಟೇ ವೇಗವಾಗಿ ಬೇರೆ ದೇಶಗಳಿಗೆ ಆ ಒಂದು ಸ್ಪರ್ಧಾತ್ಮಕ ಒಡ್ಡ ರೀತಿಯಲ್ಲಿ ಎಲ್ಲ ಇದರಲ್ಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ನಾವು ಮುಂದೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ದೇಶವನ್ನು ನಾವು ಕೊಂಡೊಯ್ತಕ್ಕಂಥ ಕೆಲಸ ಇವತ್ತು ವಿಜ್ಞಾನಿಗಳಾಗಿಯೂ ಕೂಡ ಯುವಕರು ಮೇಲೆ ಬರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ವಿಜ್ಞಾನ ಮತ್ತು ಶೈಕ್ಷಣಿಕವಾಗಿ ಕೂಡ ಇವತ್ತು ವಿದ್ಯಾರ್ಥಿಗಳು ಮುಖ ಮಾಡಿದ್ರೆ ಖಂಡಿತ ಇವತ್ತು ನಾಡು ಒಂದು ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ವಿಕಲಚೇತನ ಮಕ್ಕಳು ಇವತ್ತು ಅವರ ಪ್ರದರ್ಶನವನ್ನು ನೋಡಿದ್ರೆ ಮೈ ರೋಮಾಂಚನ ಅನಿಸುತ್ತೆ. ಯಾಕೆಂದರೆ ನಮಗೆಲ್ಲ ರೀತಿ ದೇವರು ಅಂಗಾಂಗಗಳನ್ನ ಕೊಟ್ಟಿಯಾನೆ, ಬುದ್ಧಿಶಕ್ತಿ ಕೊಟ್ಟಿಯಾನೆ. ನಾವು ಅಷ್ಟು ಸೂಕ್ಷ್ಮತೆ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಮಕ್ಕಳು ಏನು ಅವರಿಂದ ಅವರಲ್ಲಿ ಒಂದು ನ್ಯೂನ್ಯತೆ ಇದೆ, ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಅವರ ಗುರುಗಳು ಹೇಳ್ಕೊಟ್ಟ ರೀತಿಯಲ್ಲಿ ಅವರೆಲ್ಲರೂ ಕೂಡ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಆ ಮಕ್ಕಳಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಕೂಡ ತೀರ್ದು ಆ ಮಕ್ಕಳ ಪರವಾಗಿ ನೋಡ್ಕೊತಾ ಇರ್ತಕ್ಕಂಥ ಎಲ್ಲ ನಾವು ಶಾಲೆಯ ಮುಖ್ಯಸ್ಥರಿಗೂ ಮತ್ತು ಎಲ್ಲ ಶಿಕ್ಷಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆ ಇವತ್ತು ಏನು 80ನೇ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರದ್ದು ಕೂಡ ಒಂದು ಜವಾಬ್ದಾರಿ ಇದೆ. ನಾವು ದೇಶ ನಮಗೇನು ಮಾಡ್ತು ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ದೇಶಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಹುಟ್ಟಿದ ಮೇಲೆ ಎಲ್ಲೋ ಒಂದು ದಿವಸ ಮಣ್ಣಾಗ್ತೇವೆ. ಮಧ್ಯದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ದೇಶಕ್ಕಾಗಿ ನಾವೇನು ಮಾಡಿದ್ವಿ, ಒಂದು ಕೊಡುಗೆ, ನೀವೇ ಒಂದು ಸಾಧನೆ ಮಾಡೋದ್ರ ಮುಖಾಂತರ ದೇಶವನ್ನು ಕಟ್ಟ ನಿಟ್ಟಿನಲ್ಲಿ ನಿಮ್ಮ ಒಂದು ಬದುಕು ಸುಗಮವಾಗಿ ಸಾಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ರಂಗನೂ ಕೂಡ ಯಶಸ್ವಿಯಾಗಿ ಬೆಳೆಯೋ ನಿಟ್ಟಿನಲ್ಲಿ ನಮ್ಮ ದೇಶ ಮುಂದೆ ಸಾಗಲಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ.